ಇದ್ರ ಜೊತೆಗೆ ನಮ್ಮ ಹಾಸ್ಟೆಲ್ ಕ್ಯಾಂಪಸ್ ನಲ್ಲಿ, ನಮ್ಮ ಹಾಸ್ಟೆಲ್ ಲೈಫ್ ನಲ್ಲಿ ಮಕ್ಕಳಿಗೆ, ನಿಮ್ಮ ಮಕ್ಕಳು ಅವರ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಬಟ್ಟೆ ಒಕ್ಕೊಳ್ಳೋದಕ್ಕೆ ಯಾವುದೇ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ರೂಮಲ್ಲಿ ಹೋಗ್ತಾರೆ, ರೆಸ್ಟ್ ಮಾಡ್ತಾರೆ, ಅವ್ರು ಕಲಿಯೋ ಜಾಗದಲ್ಲಿ ಕಲಿತಾರೆ, ಆಟ ಆಡ್ತಾರೆ, ಯೋಗ ಮಾಡ್ತಾರೆ, ಬ್ಯಾಲೆನ್ಸ್ಡ್ ಆಗಿ ಒಂದು ಸಂಪೂರ್ಣ ವ್ಯಕ್ತಿಯಾಗಿ ಡೆವಲಪ್ ಆಗ್ತಾರೆ. ಅವರ ರೂಮ್ ಅನ್ನ ಕ್ಲೀನ್ ಮಾಡೋದಕ್ಕೆ ಮತ್ತೆ ಅವರ ಬಟ್ಟೆಗಳನ್ನ ಒಕ್ಕೊಡೋದಕ್ಕೆ ಇದೆಲ್ಲದಕ್ಕೂ ನಮ್ಮಲ್ಲಿ ಜನ ಇರ್ತಾರೆ. ಹೌಸ್ ಕೀಪಿಂಗ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ ಕ್ಲಾಸ್ಗಳನ್ನ ಅಟೆಂಡ್ ಮಾಡಬೇಕು, ಕಲಿಯೋ ಟೈಮಲ್ಲಿ ಕಲಿಬೇಕು, ಮಧ್ಯ ಇರೋ ಬ್ರೇಕ್ ಟೈಮಲ್ಲಿ ರೆಸ್ಟ್ ತಗೊಳ್ಬೇಕು, ಯೋಗ ಮಾಡೋ ಟೈಮಲ್ಲಿ ಬೆಳಿಗ್ಗೆ ಯೋಗ ಮಾಡಬೇಕು, ಸಂಜೆ ಆಟ ಆಡಬೇಕು, ನಾವು ಕೊಡುವಂತ ಒಂದು ಪೌಷ್ಟಿಕವಾದ ಆಹಾರ ತಿನ್ಬೇಕು, ಸರಿಯಾದ ಟೈಮಲ್ಲಿ ಮಲಗಬೇಕು, ಸರಿಯಾದ ಟೈಮ್ ಹೇಳ್ಬೇಕು. ಇದನ್ನೇ ರಿಪೀಟ್ 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 ನಾವು ಏನ್ ಹೇಳ್ತೀವಿ ಅದನ್ನ ಮಾಡ್ತಾ ಹೋದ್ರೆ 550 ಮಾರ್ಕ್ಸು ದಾಟ್ತಾರೆ, MBBS ಸೀಟು ತಗೊಂತಾರೆ, ಅದ್ಭುತವಾದ ಡಾಕ್ಟರ್ಸು ಆಗ್ತಾರೆ. ಹಾಗಾಗಿ ಈ ಒಂದು ವಿಡಿಯೋವನ್ನ ನೀವು ನೋಡ್ತಿದ್ದೀರಾ ಅಂತ ಆದ್ರೆ ನಿಮ್ಮ ಮಕ್ಕಳ ಜೀವನ ಬದಲಾಯಿಸುವಂತ ಅದ್ಭುತ ಅವಕಾಶ ಇದು. ಇದೆಲ್ಲದರ ಜೊತೆಗೆ ಇದೆಲ್ಲದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮಲ್ಲಿ 8 ಬೇರೆ ಬೇರೆ ರೀತಿಯಾದಂತಹ ಎಕ್ಸ್ಪರ್ಟ್ಸ್ ಅನ್ನ ಇನ್ವಾಲ್ವ್ ಮಾಡ್ತೀವಿ. ಅಷ್ಟದಿಕ್ಪಾಲಕರು ಅಂತ ಹೇಳ್ತೀನಿ. ನಿಮ್ಮ ಮಕ್ಕಳ ಭವಿಷ್ಯವನ್ನ ಸುನಿಶ್ಚಿತಗೊಳಿಸೋದಕ್ಕೆ ಅಷ್ಟದಿಕ್ಪಾಲಕರು. ಯಾರಿವರು? ಮೊದಲನೇದು ಸೀನಿಯರ್ ನೀಟ್ ಫ್ಯಾಕಲ್ಟಿ, ಅಂದ್ರೆ ನೀಟ್ ಅಲ್ಲಿ ತಯಾರಿ ಮಾಡಿಸೋದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟಿ. ರೆಸಿಡೆಂಟ್ ಫ್ಯಾಕಲ್ಟಿ, ಮಕ್ಕಳ ಜೊತೆನೇ ಇದ್ದು ಹಾಸ್ಟೆಲ್ ನಲ್ಲಿ ಮಕ್ಕಳಿಗೆ ಗೈಡ್ ಮಾಡುವಂತವರು. ನ್ಯೂಟ್ರಿಷನಿಸ್ಟ್, ಮಕ್ಕಳ ಆಹಾರದ ಬಗ್ಗೆ ಗಮನ ಕೊಡುವಂತವರು. ಯೋಗ ಮಾಸ್ಟರ್ಸ್, ಫಿಟ್ನೆಸ್ ಕೋಚ್, ಸೆಕ್ಯೂರಿಟಿ ಸ್ಟಾಫ್, ವಾರ್ಡನ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ ಆಸ್ ಮೆಂಟಾರ್ಸ್. ಅಂದ್ರೆ ಈಗ ಕೆಲವು ವರ್ಷಗಳ ಮುಂಚೆ ಇದೇ ದಾರಿಯನ್ನ ದಾಟಿ ಅವರು MBBS ಸೀಟ್ ತಗೊಂಡಿರುವಂತಹ ಮೆಡಿಕಲ್ ಸ್ಟೂಡೆಂಟ್ಸ್ ನಿಮ್ಮ ಮಕ್ಕಳನ್ನ ಗೈಡ್ ಮಾಡೋದಕ್ಕೆ ಮೆಂಟರ್ಸ್ ಆಗಿರ್ತಾರೆ. ಮೈಂಡ್ ಸೆಟ್ ಕೋಚ್. ಈ ರೀತಿ 8 ಬೇರೆ ಬೇರೆ ರೀತಿಯ ಎಕ್ಸ್ಪರ್ಟ್ಸ್ ನಿಮ್ಮ ಮಕ್ಕಳ ಜೊತೆಗೆ ಇನ್ವಾಲ್ವ್ ಆಗ್ತಾರೆ. ಸೈಕಾಲಜಿಸ್ಟ್ ಮತ್ತೆ ಸೈಕಿಯಾಟ್ರಿಸ್ಟ್ ಕೂಡ ಇನ್ವಾಲ್ವ್ ಆಗ್ತಾರೆ ನಮ್ಮ ಮಕ್ಕಳ ಮೆಂಟಲ್ ಹೆಲ್ತ್ ಅನ್ನ ಗಮನ ಕೊಡೋದಕ್ಕೆ.